ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲಾ ಲರ್ನಿಂಗ್ ಅಡ್ಡ. ಇವತ್ತೊಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಗ್ಗೆ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸುಪ್ರೀಂ ಕೋರ್ಟಲ್ಲಿ ಒಂದು ರೀಸೆಂಟಾಗಿ ಏನು ಡಿಸಿಷನ್ ಆಯಿತು ಅಂತಂದರೆ, ಒಂದು ಹಸ್ಬೆಂಡ್ ವೈಫ್ ಡಿಸ್ಪ್ಯೂಟಲ್ಲಿ ಒಬ್ಬ ಹಸ್ಬೆಂಡ್ ಅವಳು ವೈಫ್ ಮಾತುಗಳನ್ನು, ಅವಳ ಕಾನ್ವರ್ಜೇಷನನ್ನು ಸೀಕ್ರೆಟಾಗಿ ರೆಕಾರ್ಡ್ ಮಾಡಿಕೊಂಡು ಅವಳು ಹೇಗೆ ಅವನ ಬಗ್ಗೆ ಕ್ರುಯಾಲಿಟಿ ವಿಚಾರ ಮಾಡ್ತಾಳೆ, ಅವನ ಮೇಲೆ ಕ್ರುಯಾಲಿಟಿ ಮಾಡ್ತಾಳೆ ಅನ್ನೋದ್ರ ಬಗ್ಗೆ ಸಾಕ್ಷಿ ಅಂತ ಹೇಳಿ, ಅದನ್ನು ಎವಿಡೆನ್ಸ್ ಅಂತ ಹೇಳಿ ಏನು ಮಾಡ್ದ, ಕೋರ್ಟಲ್ಲಿ ಹಾಜರುಪಡಿಸ್ತಾ. ಈ ಒಂದು ಹಾಜರುಪಡಿಸಿದಾಗ ಈ ಒಂದು ಸಾಕ್ಷಿನ ಹೈಕೋರ್ಟ್ ಏನು ಹೇಳುತ್ತಪ್ಪ ಅಂದರೆ, ನೋಡಿ, ಈ ರೀತಿ ಎಲ್ಲ ರೆಕಾರ್ಡ್ ಮಾಡೋದು ಅವ್ರ ಪ್ರೈವಸಿಗೆ ಅಗೇನ್ಸ್ಟ್ ಆಗಿರುತ್ತೆ, ಸೊ ಇದು ಎವಿಡೆನ್ಸ್ ಆಗಲ್ಲ ಅಂತ ಹೇಳಿ ಹೈಕೋರ್ಟ್ ಹೇಳಿದಾಗ, ಅದೇ ಕೇಸು ಮತ್ತು ಸುಪ್ರೀಂ ಕೋರ್ಟ್ಗೆ ಬಂದಾಗ ಸುಪ್ರೀಂ ಕೋರ್ಟಲ್ಲಿ ಆ ಒಂದು ಎವಿಡೆನ್ಸನ್ನು ವ್ಯಾಲಿಡ್ ಅಂತ ಹೇಳಿ ಒಪ್ಕೊಂಡ್ರು. ಹಸ್ಬೆಂಡ್ ವೈಫ್ ಡಿಸ್ಪ್ಯೂಟಲ್ಲಿ ವೈಫ್ ಅವಳ ಕ್ರುಯಾಲಿಟಿನ, ಅವನ ಕಾನ್ವರ್ಜೇಷನನ್ನು ರೆಕಾರ್ಡ್ ಮಾಡಿ, ಸೀಕ್ರೆಟಾಗಿ ರೆಕಾರ್ಡ್ ಮಾಡಿ ಅದನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಾಗ ಅದನ್ನು ವ್ಯಾಲಿಡ್ ಅಂತ ಹೇಳಿ, ವ್ಯಾಲಿಡ್ ಎವಿಡೆನ್ಸ್ ಅಂತ ಹೇಳಿ ಒಪ್ಕೊಳ್ಳಾಗಿದೆ. ಓಕೆ, ಸೊ ಇವಾಗ ಏನಾಗಿದೆ ಅಂತಂದರೆ, ಹಸ್ಬೆಂಡ್ ವೈಫ್ ಡಿಸ್ಪ್ಯೂಟಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿರಬಹುದು, ಕ್ರುಯಾಲಿಟಿ ಇರ್ಬೋದು, ಮತ್ತೊಂದೇನೋ ಇರ್ಬೋದು, ತಪ್ಪಾಗಿ ಎದುರುಗಡೆ ಮನುಷ್ಯ ಏನಾದರೂ ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರಂದರೆ ಅಂಥ ಕಾನ್ವರ್ಜೇಷನನ್ನು ನೀವು ಸೀಕ್ರೆಟಾಗಿ ರೆಕಾರ್ಡ್ ಮಾಡಿಕೊಂಡು ಕೋರ್ಟ್ಗೆ ಹಾಜರುಪಡಿಸಿದ್ರೆ ಹಸ್ಬೆಂಡ್ ವೈಫ್ ಡಿಸ್ಪ್ಯೂಟಲ್ಲಿ ಇವಾಗ ಅದನ್ನು ಎಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಓಕೆ, ಸೊ ಇದರ ಬಗ್ಗೆ ನಿಮ್ಗಳ ಅನಿಸಿಕೆ ಏನು ಅಂತ ನನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.